ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನದ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. 272 ಸಾವಾಗಿದೆ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನದ ದುರಂತದ ಸಂಬಂಧಪಟ್ಟಂತೆ ವಿಮಾನ ದುರಂತದ ಸ್ಥಳದಲ್ಲಿ ಕೃಷ್ಣನ ವಿಗ್ರಹ, ಮೊಬೈಲ್ ಕೂಡ ಪತ್ತೆಯಾಗಿದೆ. ಪ್ರಯಾಣಿಕರೊಬ್ಬರ ಬ್ಯಾಗ್ನಲ್ಲಿ ಇದು ಸಿಕ್ಕಿರುವಂಥದ್ದು, ಸೂಟ್ ಕೇಸ್ನಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವಶೇಷಗಳ ಮಧ್ಯೆ ಮೊಬೈಲ್, ವಿಗ್ರಹ, ಚಿನ್ನಾಭರಣ, ಪರ್ಸ್ ಕೂಡ ಪತ್ತೆಯಾಗಿದೆ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಅವಶೇಷಗಳನ್ನು ಈ ಸಂದರ್ಭದಲ್ಲಿ ಒಂದಿಷ್ಟು ವಸ್ತುಗಳು ಗಮನ ಸೆಳೀತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಪರ್ಸು, ನಿನ್ನೆ ಅಷ್ಟೇ ಭಗವದ್ಗೀತೆ ಸಿಕ್ಕಿತ್ತು. ಈಗ ನೋಡಿದರೆ ಒಡವೆ, ಇದು ಪ್ಯಾಸೆಂಜರ್ಸ್ಗಳು ಹಾಕ್ಕೊಂಡಿರುವಂಥದ್ದು. ಅದರ ಜೊತೆಗೇ ಕೃಷ್ಣನ ವಿಗ್ರಹ ಕೂಡ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಮೊಬೈಲ್, ಐಫೋನ್ ಇದು ಕೂಡ ಸಿಕ್ಕಿದೆ. ಈ ರೀತಿಯ ಹಲವು ವಸ್ತುಗಳು ಅವಶೇಷಗಳನ್ನು ತೆರವು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಸಿಕ್ಕಿರುವಂಥದ್ದು. 241 ಜನ ಸುಟ್ಟು ಕರಕಲಾಗಿದ್ದಾರೆ. ಬಟ್ ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಈಗ ಸಿಗ್ತಾ ಇರುವಂಥದ್ದು. ಅವರವರ ಕುಟುಂಬಸ್ಥರಿಗೆ ಇದನ್ನು ಹಸ್ತಾಂತರಿಸುವಂತಹ ಕೆಲಸ ಕೂಡ ಆಗಬಹುದು. ಬಟ್ ಈಗ ಸ್ಥಳದಲ್ಲಿ ಸಿಕ್ಕಂತಹ, ದುರಂತ ನಡೆದಂತಹ ಸ್ಥಳದಲ್ಲಿ ಸಿಕ್ಕಂತಹ ವಸ್ತುಗಳು, ಕೃಷ್ಣನ ವಿಗ್ರಹ ಜೊತೆಗೆ ಒಡವೆಗಳು, ಜೊತೆಗೆ ಪರ್ಸು, ಮೊಬೈಲು ಎಲ್ಲವೂ ಕೂಡ ಶೇಖರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಂಬಂಧಪಟ್ಟವರಿಗೆ ತಲುಪಿಸುವಂತಹ ಕೆಲಸ ಕೂಡ ಆಗಬಹುದು. ನಿನ್ನೆ ಅಷ್ಟೇ ಭಗವದ್ಗೀತೆ ಸಿಕ್ಕಿತ್ತು, ಅದಕ್ಕೆ ಕಿಂಚಿತ್ತೂ ಕೂಡ ಹಾನಿಯಾಗಿರಲಿಲ್ಲ. ಈಗ ಅದೇ ರೀತಿಯ ಹಲವು ವಸ್ತುಗಳು ಅಲ್ಲಿ ಸಿಗ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರಯಾಣಿಕರೊಬ್ಬರ ಬ್ಯಾಗ್ನಲ್ಲಿ ಕೃಷ್ಣನ ವಿಗ್ರಹ ಸಿಕ್ಕಿದೆಯಂತೆ. ಸೂಟ್ ಕೇಸ್ನಲ್ಲಿದ್ದಂತಹ ಒಡವೆಗಳು, ಜೊತೆಗೆ ಮೊಬೈಲು, ಪರ್ಸು, ಈ ರೀತಿಯ ಹಲವು ವಸ್ತುಗಳನ್ನು ಕೂಡ ಘಟನಾ ಸ್ಥಳದಲ್ಲಿ, ದುರಂತ ನಡೆದಂತಹ ಸ್ಥಳದಲ್ಲಿ ಕಲೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ, ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಸಿಕ್ಕಿರುವಂತಹ ಭಗವದ್ಗೀತೆಯ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.